ಕೇವಲ 10 ನಿಮಿಷದಲ್ಲಿ ರೆಸ್ಟೋರೆಂಟ್ ತರ ಪಾಸ್ತಾ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆಯಲ್ಲಿ ನೀರನ್ನ ಕುದಿಸ್ಕೋಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಒಂದು ಚಮಚ ಎಣ್ಣೆನ ಹಾಕಿ ಪಾಸ್ತಾನ ಹಾಕಿ 8 ರಿಂದ 10 ನಿಮಿಷವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಇದು ಚೆನ್ನಾಗಿ ಬೆಂದಿದೆ. ಸೊ ಎಲ್ಲೂ ಅಂಟ್ ಆಗಿಲ್ಲ, ಉದುರುದಾಗಿದೆ. ಬೇರೆ ಒಂದು ಪಾತ್ರೆಯಲ್ಲಿ ಹಾಕಿ ಶೋಧಿಸ್ಕೊಳ್ಳಿ. ಸ್ವಲ್ಪ ತಣ್ಣೀರನ್ನ ಹಾಕಿ ನಂತರ ಇದಕ್ಕೆ ಏನೇನು ಬೇಕಾಗುತ್ತೆ ಅಂದ್ರೆ ಬೆಳ್ಳುಳ್ಳಿ ಮತ್ತೆ ಕೆಂಪು ಮೆಣಸಿನಕಾಯಿ, ಕ್ಯಾಪ್ಸಿಕಮ್ ರೆಡ್ ಮತ್ತೆ ಗ್ರೀನು, ಎಲ್ಲೋ ಇದ್ರೇನು ಕೂಡ ನೀವು ಹಾಕೋಬಹುದು. ಜೊತೆಗೆ ಇನ್ನು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆರಿಗ್ಯಾನೋ ಮತ್ತೆ ಚಿಲ್ಲಿ ಫ್ಲೇಕ್ಸ್, ಬ್ಲ್ಯಾಕ್ ಪೆಪ್ಪರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು 1 ರಿಂದ 1.5 ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನ ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ ನಲ್ಲಿ ಬೆಣ್ಣೆ ಬಿಸಿ ಮಾಡಿ ನಂತರ ಇದಕ್ಕೆ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕ್ಬೇಕಾಗತ್ತೆ. 4 ರಿಂದ 5 ಬೆಳ್ಳುಳ್ಳಿ ನಾನು ಇಲ್ಲಿ ತಗೊಂಡಿದ್ದೀನಿ. ಇದಕ್ಕೆ ಈರುಳ್ಳಿನ ಜೊತೆಗೆ ಸೇರಿಸ್ಕೊಳ್ಳಿ. ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ನೀವು ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಬೇಕಾಗತ್ತೆ. ಹಸಿ ವಾಸನೆ ಹೋಗಾದ್ಮೇಲೆ ನಂತರ ಇದಕ್ಕೆ ನೀವು ಆ ಕ್ಯಾಪ್ಸಿಕಮ್ ಏನ್ ಕಟ್ ಮಾಡಿ ಇಟ್ಕೊಂಡಿದ್ರು ಅದು 2 ಕಲರ್ 3 ಕಲರ್ ಇದ್ರೆ ಎಲ್ಲೋ ರೆಡ್ ಗ್ರೀನ್ 3 ಸೇರಿಸ್ಕೋಬಹುದು. ಇದಕ್ಕೆ ಸ್ವಲ್ಪ ನಾನು ಬೇಯಿಸಿ ಇಟ್ಟಿರೋಂಥ ಸ್ವೀಟ್ ಕಾರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ತರ ಕಲರ್ ಆಗಿದ್ರೆ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ತಿನ್ನೋದಕ್ಕೆ, ನೋಡೋದಕ್ಕೂ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ಈಗ ನೀವು ನೋಡ್ತಾ ಇರ್ಬೋದು ಒಂದು ನಿಮಿಷದವರೆಗೂ ಇದನ್ನ ಹುರ್ಕೋಬೇಕಾಗುತ್ತೆ. ಇದನ್ನ ಹುರಿದಿದ ನಂತರ ನಾನೀಗ ಇದನ್ನು ಬೇರೆ ಒಂದು ಪಾತ್ರೆನಲ್ಲಿ ಹಾಕಿ ಇಟ್ಟಿರ್ತೀನಿ. ಇವಾಗ ಸ್ವಲ್ಪ ಕ್ರೀಮಿ ಮಾಡ್ಕೊಬೇಕಲ್ಲ, ಮತ್ತೆ ಇನ್ನು ಅದೇ ಪಾತ್ರೆಗೆ ಬೆಣ್ಣೆನ ಹಾಕೊಂಡು ಸ್ವಲ್ಪ ಕರಗಿಸ್ಕೊತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ 1.5 ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನ ಹಾಕಿ ಅದು ಒಂದು ಕನ್ಸಿಸ್ಟೆನ್ಸಿ ಲೆವೆಲ್ ಬರೋವರೆಗೂ ಸ್ವಲ್ಪ ಮಿಕ್ಸ್ ಮಾಡಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಥಿಕ್ನೆಸ್ ಆಗ್ತಾ ಇದೆ. ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕಾದ್ರೆ ನೀವು ಒಂದು 1/4 ಕಪ್ ಅಷ್ಟು ಹಾಲನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಲು ಸ್ವಲ್ಪ ತಿಕ್ಕಾಗಿ ಬರೋವರೆಗೂ ನೀವು ಅದನ್ನ ಬೇಯಿಸ್ಕೋಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ಈ ಕನ್ಸಿಸ್ಟೆನ್ಸಿನಲ್ಲಿ ಬಂದಾದ್ಮೇಲೆ ಇದಕ್ಕೆ ಪಾಸ್ತಾನ ಸೇರಿಸ್ಕೊಳ್ಳಿ. ಏನು ನೀವು ಬೇಯಿಸಿಟ್ಟಿದ್ರೋ ಆ ಪಾಸ್ತಾನ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಆ ವೆಜಿಟೇಬಲ್ ಹುರಿದಿರೋ ಅಂಥ ವೆಜಿಟೇಬಲ್ಸ್ನೆಲ್ಲಾನು ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಟೇಸ್ಟ್ ಬೇಕಾದ್ರೆ ನೀವು ನೋಡಿ, ಉಪ್ಪೇನಾರ ಕಮ್ಮಿ ಆದರೆ ನೀವು ಹಾಕ್ಕೋಬಹುದು. ಈಗ ನಾನು ಆ ಫ್ಲೇಕ್ಸ್ ಎಲ್ಲ ಏನಿಟ್ಟಿದ್ನೋ ಅದನ್ನು ಹಾಕೋತಾ ಇದ್ದೀನಿ. ಖಾರ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ಮೊದಲಿಗೆ ಸ್ವಲ್ಪ ಹಾಕೊಂಡು ನೋಡ್ಕೊಳ್ಳಿ, ಮಕ್ಕಳಿಗೆ ಸಾಕಾಗುತ್ತಾ ಅಂತ. ಸಾಕಾಗಿಲ್ಲ ಅಂತಂದರೆ ಒಂಚೂರು ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೊಬೋದು. ಇಲ್ಲಾಂದರೆ ಮಕ್ಕಳು ಖಾರ ಆಯಿತು ಅಂದರೆ ಸ್ವಲ್ಪ ಕಷ್ಟಪಡ್ತಾರೆ ತಿನ್ನೋದಕ್ಕೆ. ಜಾಸ್ತಿ ಖಾರ ಆದರೆ ಬೆಣ್ಣೆ ಯೂಸ್ ಮಾಡ್ಬೋದು. ಸೊ ಹೀಗೆ ನಾನು ಇವಾಗ ಇದಕ್ಕೆ ಕ್ರೀಮಿನ ಮಿಕ್ಸ್ ಮಾಡ್ತಾ ಇದ್ದೀನಿ. ಕ್ರೀಮಿ ಜೊತೆಗೆ ಒಂದು ಕ್ಯೂಬ್ ಚೀಸ್ನ ನಾನು ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ನೋಡ್ತಾ ಇರ್ಬೋದು ಕ್ರೀಮಿನ ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಚೀಸ್ ಕ್ಯೂಬ್ನ ಹಾಕ್ತಾ ಇದ್ದೀನಿ. ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಫ್ ಮಾಡಿಬಿಡಿ ಫ್ಲೇಮು. ನೋಡಿದ್ರೆ ಬಿಸಿ ಬಿಸಿಯಾದ ರುಚಿಕರವಾದ ಪಾಸ್ತಾ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ.